ತಾಯಿ ಕೊರೋನಾದಿಂದ ಮೃತಪಟ್ಟರೆ ತಂದೆ ಹೃದಯಾಘಾತದಿಂದ ಮೃತಪಟ್ಟಿದ್ದು. ಇಂಥ ಬಾಲಕಿ ಧೃತಿಗೆಡದೆ ದ್ವಿತೀಯ PUCಯಲ್ಲಿ ಪಾವಡ ತಾಲೂಕಿಗೆ ವಿಜ್ಞಾನ ವಿಭಾಗದಲ್ಲಿ 568 ಅಂಕಗಳನ್ನು ಪಡೆದುಕೊಂಡು ಪ್ರಥಮ ಸ್ಥಾನ ಪಡೆದುಕೊಂಡಿದ್ದಾಳೆ. ಯಾರಪ್ಪ ಅಂತೀರಾ? ಪಾವಡ ತಾಲೂಕಿನ ವೀಲಗೊಂದಿ ಗ್ರಾಮದ ಸೌಂದರ್ಯ ಈ ಒಂದು ಸಾಧನೆಯನ್ನು ಮಾಡಿದ್ದು. ಪಾವಡ ಪಟ್ಟಣದ ವಿವೇಕಾನಂದ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ಅಭ್ಯಾಸ ಮಾಡಿ ಈ ಒಂದು ಸಾಧನೆಯನ್ನು ಮಾಡಿದ್ದಾಳೆ. ನಮಸ್ಕಾರ. ಈಗ 2024-25ನೇ ಸಾಲಿನಲ್ಲಿ ದ್ವಿತೀಯ PUC ಪಾವಡ ಪಟ್ಟಣದ ಸ್ವಾಮಿ ವಿವೇಕಾನಂದ ಕಾಲೇಜಿನ ವಿದ್ಯಾರ್ಥಿನಿ ಸೌಂದರ್ಯ 568 ಅಂಕಗಳನ್ನು ಪಡೆದುಕೊಂಡು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡು ಶಾಲೆಯ ಮತ್ತು ತಮ್ಮ ಕುಟುಂಬ ಹಾಗೂ ಪಾವಡ ತಾಲೂಕಿನ ಕೀರ್ತಿಯನ್ನು ಹೆಚ್ಚಿಸಿದ್ದಾಳೆ ಸೌಂದರ್ಯ. ಸೊ ಸೌಂದರ್ಯನ ನಾನೀಗ ಮಾತಾಡ್ತಾ ಹೋಗ್ತಾ ಇದ್ದೀನಿ. ನಮಸ್ಕಾರ ಸೌಂದರ್ಯ. ಓಕೆ, ಊರು ಯಾವ ಊರು? ವೀರಲಗುಂದಿ. ಓಕೆ, ಎಲ್ಲಿ ಓದಿರೋದೆಲ್ಲ ಇರುತ್ತೆ? 1 to 7 ಕೋಡಿಪಲ್ಲಿ ಆಂಧ್ರ. ಅಂದರೆ ಅಮ್ಮನ ಅಮ್ಮನ ಆಂಧ್ರಗೆ ಕೊಟ್ಟಿದ್ರು, ಕೋಡಿಪಲ್ಲಿಗೆ ಕೊಟ್ಟಿದ್ರ? ಓಕೆ, ನೀನು ಅಲ್ಲೇ 1 ರಿಂದ 7 ಆಂಧ್ರ. ತೆಲುಗು ಅಲ್ವಾ? ಮತ್ತೆ ನೀನು ಕರ್ನಾಟಕಕ್ಕೆ ಹೆಂಗೆ ಬಂದು? ವಿವೇಕಾನಂದ ಕಾಲೇಜಿಗೆ PUCಗೆ ಸೇರಿದ್ರು. ನಿಮಗೆ ಅಲ್ಲಿ ತೆಲುಗು ಓದಿದ ಮೇಲೆ ಹೈಸ್ಕೂಲ್ ಬಂದಾಗ ಕನ್ನಡ ಕಲೀಲಿಕ್ಕೆ ನಿಮ್ಗೆ ಕಷ್ಟ ಆಗಲಿಲ್ಲ? ಓಕೆ, ನಿನ್ನ ಈ ಸಾಧನೆಗೆ ಸ್ವಾಮಿ ವಿವೇಕಾನಂದ ಕಾಲೇಜಿನ ಒಂದು ಏನು ತಾಲೂಕು ಪ್ರಥಮ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥ ಸಾಧನೆ ನಿಮಗೆ ಯಾರನ್ನ ನೆನೆಸ್ತೀಯ ಈ ಒಂದು ಕ್ಷಣದಲ್ಲಿ? ಕಾಲೇಜಿನ ಸೆಕ್ರೆಟರಿ ಸರ್ ಡಾಕ್ಟರ್ ಜಿ ವೆಂಕಟರಾಮನ್ ಸರ್ ಅವರು ನನಗೆ 2 years ಹಾಸ್ಟೆಲ್ ಫ್ರೀ ಕೊಟ್ಟಿದ್ದು. ಮತ್ತು ಕಾಲೇಜಿನ ಫೀಸ್ ಏನು ಮಾಡಿಲ್ಲ, ಎಲ್ಲ ಫ್ರೀ ಕೊಟ್ಟಿದ್ದು. ಮತ್ತು ಬುಕ್ಸ್ ಎಲ್ಲ ಫ್ರೀಯಾಗೆ ಕೊಟ್ಟಿದ್ದು. ಓದ್ಕೊಳ್ಳೋಕ್ಕೆಲ್ಲ ಚೆನ್ನಾಗಿ ಮಾಡ್ತಿದ್ರು. ಬಡ ಮಕ್ಕಳಿಗೆ ಚೆನ್ನಾಗಿ ಮಾಡ್ತಾರೆ. ಈಗ ಮುಂದಿನ ಎಜುಕೇಷನ್ನು ಮಾಡೋದು ಇದೆ. ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ ಕಾರ್ಯದರ್ಶಿಗಳು. ಓಕೆ, ಈಗ ನೆಕ್ಸ್ಟ್ ಏನು ಆಗಬೇಕು ಅಂದ್ಕೊಂಡಿದ್ದೆ? ಏನು ಓದಬೇಕು ಅಂದ್ಕೊಂಡಿದ್ದೆ? ಇಂಜಿನಿಯರಿಂಗ್. ಈಗ ನೀನು ಅಪ್ಕಮಿಂಗ್ ಮುಂದಿನ ಈಗೇನು ದ್ವಿತೀಯ PUCಲಿ ಓದ್ತಾ ಇದ್ದಾರೆ ಅವರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಏನು ಗೈಡ್ ಮಾಡ್ತೀಯ ಅವರಿಗೆ? ಮುಂದೆ ಹೇಳೋದು ಟೀಚರ್ಸ್ ಹೇಳೋಂಥ ಒಂದು ವಿಷಯಗಳನ್ನು ಫಾಲೋ ಮಾಡೋದು, ಮತ್ತು ಫ್ರೆಂಡ್ಸ್ ಜೊತೆ ಇರೋದು, ಮತ್ತು ಏನು ಅವ್ರ ಗುರಿ ಇಟ್ಕೊಂಡಿದ್ದಾರೋ ಅದ್ರ ಬಗ್ಗೆನೇ ಯೋಚನೆ ಮಾಡಬೇಕು ಅಂತ ಹೇಳ್ತೀನಿ. ಒಳ್ಳೆ ಬುಕ್ಸ್ ರೆಫರ್ ಮಾಡ್ಕೊಂಡು ಜಾಸ್ತಿ ಹೋದರೆ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಓಕೆ, ಈಗ ಅಪ್ಪ ಅಮ್ಮ ಇಬ್ಬರು ತೀರಿ ಹೋದ ಸಂದರ್ಭದಲ್ಲಿ ನಿನಗೆ ಈ ಒಂದು ಛಲ ಹೇಗೆ ಬಂತು? ನಾನು ಓದಬೇಕು ಅಂತಕ್ಕಂಥ ಛಲ ಹೇಗೆ ಬಂತು? ಅಪ್ಪ ಯಾವ ರೀತಿ ತೀರೋದು, ಅಮ್ಮ ಯಾವ ರೀತಿ ತೀರೋದು? ಅಮ್ಮ ಅವರು ಕೊರೋನಾ ಟೈಮಲ್ಲಿ ಹೆಲ್ತ್ ಪ್ರಾಬ್ಲಮ್ ಇದ್ದವರು. ಅಪ್ಪ 1 year ಬ್ಯಾಕ್ ಹಾರ್ಟ್ ಅಟ್ಯಾಕ್ ಇದ್ದವರು. ನನಗೆ ಈ ಥರ ಹೇಗೆ ಅಂದರೆ ಸೊಸೈಟಿಯಲ್ಲಿ ಈ ಥರ ನೋಡ್ತಾರೆ ಪೇರೆಂಟ್ಸ್ ಇದೆ. ಇದಕ್ಕೆ ನಾನು ಏನೋ ಒಂದು ಸಾಧಿಸ್ಬೇಕಂತ ಒಂದು ಇಟ್ಕೊಂಡು ಅದಕ್ಕೆ ಈ ಥರ ನೋಡಿ, ಇಂಥ ಒಬ್ಬ ತಂದೆ ಮತ್ತು ತಾಯಿ ಇಲ್ಲಂಥ ಒಂದು ಬಾಲಕಿಯನ್ನು ಪಾವಡ ಪಟ್ಟಣದ ಸ್ವಾಮಿ ವಿವೇಕಾನಂದ ಕಾಲೇಜಿನ ಸಂಸ್ಥಾಪಕ ಕಾರ್ಯದರ್ಶಿಗಳಂಥ ಡಾಕ್ಟರ್ ಜಿ ವೆಂಕಟರಾಮಯ್ಯನವರು 2 ವರ್ಷಗಳ ಕಾಲ ಒಂದು ಬಾಲಕಿಗೆ ಉಚಿತವಾಗಿ ವಿದ್ಯಾಭ್ಯಾಸವನ್ನು ಕೊಟ್ಟಿರೋ ಜೊತೆಗೆ ತಮ್ಮ ವಸತಿ ನಿಲಯದಲ್ಲಿ ಆಕೆಯರಿಗೆ ಸೀಟನ್ನು ಉಚಿತವಾಗಿ ಕೊಟ್ಟು ಎಲ್ಲ ಊಟ, ವಸತಿ, ವಿದ್ಯಾಭ್ಯಾಸವನ್ನು ಕೊಟ್ಟಿರೋದಕ್ಕೆ ಈಗ ಆ ಮಗು ಕಷ್ಟಪಟ್ಟು ಚಾಲೆಂಜ್ ಆಗಿ ತಗೊಂಡು ಈಗ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಇದು ಈ ರೀತಿಯಾದ ಒಂದು ಶಿಕ್ಷಣ ಬೇಕಾಗಿದೆ. ಈ ರೀತಿಯಾದ ಒಂದು ಶಿಕ್ಷಣಕ್ಕೆ ಸಪೋರ್ಟ್ ಮಾಡ್ತಕ್ಕಂಥ ಒಬ್ಬ ಸಂಸ್ಥಾಪಕ ಕಾರ್ಯದರ್ಶಿಗಳಂತ ಡಾಕ್ಟರ್ ಜಿ ವೆಂಕಟರಾಮಯ್ಯವರನ್ನ ಮತ್ತು ಸ್ವಾಮಿ ವಿವೇಕಾನಂದ ಕಾಲೇಜಿನ ಪ್ರಾಂಶುಪಾಲರಂತ ನಾಗೇಂದ್ರವನ್ನ ಮತ್ತು ಎಲ್ಲ ಉಪನ್ಯಾಸಕರಿಗೆ ನಾನು ನಮ್ಮ ಪಾವಡ ಪವರ್ ನ್ಯೂಸ್ನಿಂದ ಮತ್ತು ಈ ಒಂದು ಸಾಧನೆಯನ್ನು ಮಾಡಿರ್ತಕ್ಕಂಥ ಸೌಂದರ್ಯ ಸೌಂದರ್ಯಗೆ ನಾನು ಅನಂತ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ನಮ್ಮ ಇದುವರೆಗೆ ಬಂದು ನಮ್ಮ ಸ್ಟುಡಿಯೋಗೆ ತನ್ನ
ನಿನ್ನ ಅನುಭವವನ್ನು ಹಂಚ್ಕೊಂಡಿದ್ಯಾ. ನಮಸ್ಕಾರ ತಾಯಿ, ನಿನ್ನ ಭವಿಷ್ಯ ಉಜ್ವಲವಾಗಿ. ನಮಸ್ಕಾರ. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾಹೀರಾತಿನಲ್ಲಿ ಪ್ರೋತ್ಸಾಹಿಸಿ, ಬೆಂಬಲಿಸಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು ಪಾವಗಡ ಪವರ್ ನ್ಯೂಸ್.